ಹಲೋ ನಮಸ್ಕಾರ. ಎಸ್ವಿಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 17/1/2025 ಅಂದ್ರೆ ಈ ಒಂದು 2-3 ದಿನಗಳ ಕರೆಂಟ್ ಅಫೇರ್ಸ್ ಅನ್ನ ಆಡ್ ಮಾಡಿ ಈ ವಿಡಿಯೋದಲ್ಲಿ ನೀಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಕಳೆದ ವರ್ಷದ 2024ರ ಕರೆಂಟ್ ಅಫೇರ್ಸ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ 120 ಆಗುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ ನೋಟ್ಸ್ ಅನ್ನ ಪಡ್ಕೋಬಹುದು. ಜೊತೆಗೆ ಸ್ಪೆಷಲ್ ಆಫರ್ ಕೂಡ ಬಂದಿದೆ, 50% ಆಫರ್. ಅದ್ರ ಬಗ್ಗೆನೂ ಕೂಡ ನೀವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡೋ ಮೂಲಕ ಮಾಹಿತಿಯನ್ನು ಪಡ್ಕೋಬಹುದು. ಜೊತೆಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಜಾಯ್ನ್ ಆಗ್ಬೋದು. ಹಾಗೆ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ಗಳಾದ RRB ಗ್ರೂಪ್ ಮತ್ತೆ ಪೊಲೀಸ್ ಗ್ರೂಪ್ ಕೂಡ ಇವೆ, ಅದಕ್ಕೂ ಕೂಡ ಜಾಯ್ನ್ ಆಗಿ ಇಂಪಾರ್ಟೆಂಟ್ PDF ನೋಟ್ಸ್ಗಳನ್ನ ಪಡ್ಕೋಬಹುದು. ನಾರಾಯಣನ್ ಇಸ್ರೋ ಮುಖ್ಯಸ್ಥರಾಗಿ ಅಧಿಕಾರ, ಸೋಮನಾಥ್ ಅವರು ನಿವೃತ್ತಿ. ಇದ್ರ ಬಗ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋಗಳಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಇಸ್ರೋ ಅಂತ ಹೇಳಿದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಇದರ ಮುಖ್ಯಸ್ಥರಾಗಿದ್ದಂತಹ ಸೋಮನಾಥ್ ಅವರು ನಿವೃತ್ತರಾಗಿದ್ದಾರೆ. ಅವರ ಸ್ಥಾನಕ್ಕೆ ಈಗ ನೂತನವಾಗಿ ನಾರಾಯಣನ್ ಅವರು ಬಂದಿರ್ತಾರೆ. ಅವರ ಒಂದು ಭಾವಚಿತ್ರವನ್ನು ನೀವು ಇಲ್ಲಿ ನೋಡಬಹುದು. 1984ರಲ್ಲಿ ಇಸ್ರೋ ಸೇರ್ಪಡೆಯಾಗಿದ್ದ ನಾರಾಯಣನ್ ಅವರು ನಂತರದ ವರ್ಷಗಳಲ್ಲಿ ಇಸ್ರೋದ ಪ್ರಮುಖ ಯೋಜನೆಗಳಾದ ರಾಕೆಟ್ ಅಭಿವೃದ್ಧಿ, ಕ್ರಯೋಜನಿಕ್ ಎಂಜಿನ್ಗಳ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಗಗನಯಾನ, ಶುಕ್ರನ ಅಧ್ಯಯನ, ಚಂದ್ರಯಾನ 4, ಭಾರತೀಯ ಆಂತರಿಕ ನಿಲ್ದಾಣದ ಇಸ್ರೋದ ಹಲವಾರು ಪ್ರಮುಖ ಯೋಜನೆಗಳು ಮುಂದೆ ಏನಿವೆ ಅದಕ್ಕೆಲ್ಲ ಇವರು ನಾಯಕರಾಗ್ತಾರೆ. ಪ್ರಮುಖ ರಾಯಭಾರಿ ಕೂಡ ಆಗ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಇವರ ಅವಧಿಯಲ್ಲಿ ಆ ಎಲ್ಲ ಯೋಜನೆಗಳನ್ನ ನಾವು ನಮ್ಮ ಇಸ್ರೋ ಕೈಗೊಳ್ಳುತ್ತೆ ಮುಂದೆ ಬರುವಂತಹ ದಿನಗಳಲ್ಲಿ. ವೀಣಾ SG ಸಿದ್ದರಾಮಯ್ಯ ಅವರಿಗೆ ಅಂಬಿಕಾತನಯ ದತ್ತ ಪ್ರಶಸ್ತಿ. ಡಾಕ್ಟರ್ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ನೀಡುವಂತಹ ಅಂಬಿಕಾತನಯ ದತ್ತ ರಾಷ್ಟ್ರೀಯ ಪ್ರಶಸ್ತಿಗೆ ಸಾಹಿತಿಗಳಾದ ವೀಣಾ ಶಾಂತೇಶ್ವರ್ ಅವರು ಹಾಗೂ ಸಾಹಿತಿಗಳಾದ ಪ್ರೊಫೆಸರ್ SG ಸಿದ್ದರಾಮಯ್ಯನವರು ಆಯ್ಕೆಯಾಗಿದ್ದಾರೆ. ಪುರಸ್ಕಾರ ತಲಾ 50,000 ರೂಪಾಯಿಗಳ ನಗದು ಬಹುಮಾನ, ಒಂದು ಸ್ಮರಣಿಕೆಯನ್ನ ಹೊಂದಿರುತ್ತೆ. ಈ ಒಂದು ಪ್ರಶಸ್ತಿಯನ್ನ ಬೇಂದ್ರೆಯವರ ಜನ್ಮದಿನದಂದು ನೀಡಲಾಗುತ್ತೆ. ಟ್ರಂಪ್ ಪದಗ್ರಹಣದಲ್ಲಿ ಸಚಿವ ಜೈಶಂಕರ್ ಭಾಗಿ. ಅಮೆರಿಕಾದ 47ನೇ ಅಧ್ಯಕ್ಷರಾಗಿ ಜನವರಿ 20ರಂದು ಅಧಿಕಾರವನ್ನ ವಹಿಸಿಕೊಳ್ಳುವಂತಹ ಡೊನಾಲ್ಡ್ ಟ್ರಂಪ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾರತದ ಪ್ರತಿನಿಧಿಯಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವರಾದ ಜೈಶಂಕರ್ ಅವರು ಭಾಗವಹಿಸುತ್ತಾರೆ. ವಿಶ್ವದ ಎತ್ತರದ ಯುದ್ಧ ಭೂಮಿ ಸಿಯಾಚಿನ್ನಲ್ಲಿ ಜಿಯೋ 5G ಸೇವೆ. ರಿಲಯನ್ಸ್ ಜಿಯೋ ತನ್ನ 5G ಸೇವೆಯನ್ನ ವಿಶ್ವದ ಅತಿ ಎತ್ತರದ ಯುದ್ಧ ಭೂಮಿ ಸಿಯಾಚಿನ್ ಗ್ಲೇಸಿಯರ್ನಲ್ಲಿ ಪ್ರಾರಂಭಿಸಿದೆ. ಇಂಪಾರ್ಟೆಂಟ್ ಇದು. ಈ ಕ್ವಶನ್ಸ್ ನಿಮಗೆ ರೈಸ್ ಆಗೋ ಕೂಡ ಚಾನ್ಸಸ್ ಇರುತ್ತೆ. ಹಾಗೆ ಟ್ರಂಪ್ ಅವರ ಪದಗ್ರಹಣ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ವಿಶ್ವ ಮಟ್ಟದಲ್ಲಿ. ಯಾಕೆಂದ್ರೆ ಅಮೆರಿಕವನ್ನ ವಿಶ್ವದ ದೊಡ್ಡಣ್ಣ ಅಂತ ಕರೆಯಲಾಗುತ್ತೆ. ಹಾಗಾಗಿ ಅಲ್ಲಿ ಒಬ್ಬ ಪ್ರೆಸಿಡೆಂಟ್ ಪದಗ್ರಹಣ ವಹಿಸ್ತಾ ಇದ್ದಾರೆ ಅಂದಾಗ ಆ ಟಾಪಿಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ನಮ್ಮ ಭಾರತೀಯ ದೃಷ್ಟಿಕೋನದಿಂದ ವಿಶ್ವದ ಎತ್ತರದ ಯುದ್ಧ ಭೂಮಿಯಲ್ಲಿ 5G ಸೇವೆ ಶುರುವಾಗಿರೋದ್ರಿಂದ ಆ ಜಾಗ ಯಾವುದು, ಯಾರು ಶುರು ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರಬೇಕಾಗುತ್ತೆ. ಭಾರತೀಯ ಸೇನೆಯ ಫೈರ್ ಅಂಡ್ ಫ್ಯೂರಿ ಕಾರ್ಪಸ್ ಈ ಒಂದು ಮಾಹಿತಿಯನ್ನ ಸದ್ಯಕ್ಕೆ ಹಂಚಿಕೊಂಡಿದೆ. ಸಿಯಾಚಿನ್ ಹಿಮನದಿಯಲ್ಲಿ ಸೇವೆ ಪ್ರಾರಂಭಿಸಿದ ದೇಶದ ಮೊದಲ ನೆಟ್ವರ್ಕ್ ಆಗಿದೆ ಜಿಯೋ. ಖೋಖೋ ವಿಶ್ವಕಪ್ ವೈಭವದ ಚಾಲನೆ. ಮೊಟ್ಟ ಮೊದಲ ಖೋಖೋ ವಿಶ್ವಕಪ್ಗೆ ಸೋಮವಾರ ವರ್ಣರಂಜಿತ ಸಮಾರಂಭದಲ್ಲಿ ಚಾಲನೆಯನ್ನು ಕೊಡಲಾಗಿದೆ. ಉಪರಾಷ್ಟ್ರಪತಿಗಳಾದ ಜಗದೀಪ್ ಧನ್ಕರ್ ಅವರು ದೀಪವನ್ನು ಬೆಳಗುವ ಮೂಲಕ 7 ದಿನಗಳ ವಿಶ್ವಕಪ್ಗೆ ಅಧಿಕೃತವಾದ ಚಾಲನೆಯನ್ನು ಕೊಟ್ಟಿದ್ದಾರೆ, ಉದ್ಘಾಟನೆಯನ್ನು ಮಾಡಿದ್ದಾರೆ. ಕ್ರೀಡಾ ಸಚಿವರಾದ ಮನ್ಸುಖ್ ಮಾಂಡವಿಯಾ, ಭಾರತದ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷೆಯಾದ PT ಉಷಾ ಅವರು ಸೇರಿದಂತೆ ಹಲವಾರು ಗಣ್ಯರು ಇದರಲ್ಲಿ ಭಾಗವಹಿಸಿರ್ತಾರೆ. ಇಂದಿರಾ ಗಾಂಧಿ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ನಡೆದಿರುತ್ತೆ. ಪ್ರಧಾನಮಂತ್ರಿಯಿಂದ ಝೆಡ್ ಮೋಡೋ ಸುರಂಗ ಲೋಕಾರ್ಪಣೆಯಾಗಿದೆ. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ನಡುವೆ ಸಂಪರ್ಕವನ್ನ ಸುಧಾರಿಸುವ ಉದ್ದೇಶದಿಂದ ಶ್ರೀನಗರ ಮತ್ತು ಲೇಹ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 6.5 ಕಿಲೋಮೀಟರ್ ಉದ್ದದ ಝೆಡ್ ಮೋಡ್ ಸುರಂಗವನ್ನ ನಿರ್ಮಾಣ ಮಾಡಲಾಗಿತ್ತು. ಅದನ್ನ ಪ್ರಧಾನಮಂತ್ರಿಗಳು ಸಮರ್ಪಣೆ ಮಾಡಿದ್ದಾರೆ. ಒಟ್ಟು ದೂರ 6.5 ಕಿಲೋಮೀಟರ್ ಇದೆ. ದ್ವಿಪಥ ಸುರಂಗ ಮಾರ್ಗದಲ್ಲಿ ರಸ್ತೆಯಲ್ಲಿರುವ ತುರ್ತು ಸನ್ನಿವೇಶದಲ್ಲಿ ಪಾರಾಗೋದಕ್ಕೆ 7.5 ಕಿಲೋಮೀಟರ್ಗಳನ್ನ ನಿರ್ಮಾಣ ಮಾಡಿದ್ದಾರೆ. 2,400 ಕೋಟಿ ರೂಪಾಯಿಗಳ ವೆಚ್ಚ ಈ ಸುರಂಗಕ್ಕೆ ತಗಲಿದೆ. 10 ವರ್ಷದಲ್ಲಿ ಪೂರ್ಣವಾಗಿದೆ. 2014ರಲ್ಲಿ ಇದರ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿತ್ತು. 2024ರಲ್ಲಿ ಅಂತ್ಯ ಆಗಿದೆ. ಸಮುದ್ರ ಮಟ್ಟದಿಂದ ಸುರಂಗ ಮಾರ್ಗವಿರುವಂತ ಎತ್ತರ 8,650 ಅಡಿ ಇದೆ. ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ 1 ಗಂಟೆ ಸಂಚರಿಸಬಹುದಾದ ವಾಹನಗಳ ಸಂಖ್ಯೆಯನ್ನ ಇದು ಹೊಂದಿರುತ್ತೆ. ಇಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಗಳು. ನೆಕ್ಸ್ಟ್, ಶತಮಾನದ ಮಹಾಕುಂಭ. 144 ವರ್ಷಗಳಿಗೊಮ್ಮೆ ನಡೆಯುವ ವಿಶ್ವದ ಅತಿ ದೊಡ್ಡ ಹಿಂದೂ ಧಾರ್ಮಿಕ ಉತ್ಸವಕ್ಕೆ ಚಾಲನೆ ಸಿಕ್ಕಿದೆ.
ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯಲಿರುವ 45 ದಿನಗಳ ಧಾರ್ಮಿಕ ಉತ್ಸವ ಮಹಾಕುಂಭ ಮೇಳಕ್ಕೆ ಸೋಮವಾರ ಚಾಲನೆಯನ್ನ ಕೊಡಲಾಗಿದೆ. ಕೋಟ್ಯಾಂತರ ಭಾರತೀಯರ ಪಾಲಿಗೆ ಇದು ಐತಿಹಾಸಿಕ ಉತ್ಸವವಾಗಿದೆ. 12 ಪೂರ್ಣ ಕುಂಭಗಳ ಅಂದ್ರೆ 12 ವರ್ಷಗಳಿಗೊಮ್ಮೆ ನಡೆಯುವಂತ ಪೂರ್ಣ ಕುಂಭಗಳ ಸಾಂಕ್ರಮಣ ಕಾಲ ಇದಾಗಿರುವುದರಿಂದ ಈಗ ಬಂದಿರುವ ಮಹಾಕುಂಭಕ್ಕೆ 144 ವರ್ಷಗಳಿಗೊಮ್ಮೆ ಬರುವಂತಹ ಅಪರೂಪದ ಮಹಾಕುಂಭ ಇದಾಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಮಹಾಕುಂಭದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಎಂಡ್ ಸ್ಕ್ರೀನ್ ಅಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆಡ್ ಮಾಡ್ತೀನಿ. ರೀಸೆಂಟ್ ಸರ್ಚ್ ಅಲ್ಲೂ ಕೂಡ ಇರುತ್ತೆ. ಅದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಆ ವಿಡಿಯೋನ ಹೋಗಿ ನೋಡಿ, ಅಲ್ಲಿ MCQs ಕೂಡ ಇದೆ. ಕೇರಾ ಎನ್ನುವ ಸುರಕ್ಷಾ ವರದಾನ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಕೇರಾ ಸುರಕ್ಷಾ ವಿಮಾ ಯೋಜನೆ ತೆಂಗಿನ ಮರಗಳನ್ನ ಏರುವ ಕೆಲಸದ ನಂಬಿದವರಿಗೆ ವರದಾನವಾಗುತ್ತೆ. ತೆಂಗು ಅಭಿವೃದ್ಧಿ ಮಂಡಳಿ, ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯಿಂದ ದಿ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಮೂಲಕ ಈ ವಿಮಾ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಸೊ ಈ ತರ ಕ್ವಶನ್ಸ್ ಅನ್ನು ಯಾವ ರೀತಿ ರೈಸ್ ಮಾಡಬಹುದು ಅಂದ್ರೆ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕೇರಾ ಸುರಕ್ಷಾ ವಿಮಾ ಯೋಜನೆ ಯಾವ ವರ್ಗಕ್ಕೆ ಸಂಬಂಧಪಡುತ್ತದೆ ಅಂತ ಕ್ವಶನ್ ಕೇಳ್ಬೋದು. ಅಲ್ಲಿ ನಿಮ್ಗೆ ಆಪ್ಷನ್ಗಳನ್ನ ಕೊಡ್ತಾರೆ. ಇಲ್ಲಿ ನಿಮ್ಗೆಲ್ಲ ಗೊತ್ತಿರೋಂಗೆ ತೆಂಗಿನ ಮರಗಳನ್ನ ಏರುವ ಕೆಲಸ ಮಾಡುವಂತ, ಅದನ್ನ ನಂಬ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇರ್ತಕ್ಕಂಥದ್ದು. ಸೊ ಈ ರೀತಿ ನಿಮ್ಗೆ ಕ್ವಶನ್ ಅನ್ನ ರೈಸ್ ಮಾಡೋ ಚಾನ್ಸ್ ಇರುತ್ತೆ. ಓಕೆ, ಇದನ್ನ ತಿಳ್ಕೊಂಡಿರಿ, ವೆರಿ ವೆರಿ ಇಂಪಾರ್ಟೆಂಟ್. ಈ ವಿಮೆಯಡಿ ಪರಿಹಾರ ಎಷ್ಟಿರುತ್ತೆ ಅಂದ್ರೆ 7 ಲಕ್ಷ. ಒಂದು ಪಕ್ಷ ಸಾವು ಅಥವಾ ಶಾಶ್ವತ ಅಂಗವೈಕಲ್ಯ ಆದ್ರೆ 7 ಲಕ್ಷ ವಿಮೆ ಇರುತ್ತೆ. ಭಾಗಶಃ ಅಂಗವೈಕಲ್ಯ ಆದ್ರೆ 3.5 ಲಕ್ಷ. ಅಂತ್ಯಕ್ರಿಯೆಗೆ ನೀಡುವ ವೆಚ್ಚ 5,500. 2 ಲಕ್ಷ ಆಸ್ಪತ್ರೆಯಿಂದ ಬಿಡುಗಡೆಯಾದ ನಂತರ 2 ತಿಂಗಳವರೆಗೆ ಔಷಧವನ್ನ ಒಳಗೊಂಡಂತೆ ಒಟ್ಟು ಭರಿಸುವಂತ ವೆಚ್ಚ ಆಗಿರುತ್ತೆ. 3,000 ಆಸ್ಪತ್ರೆಯಲ್ಲಿ ಜೊತೆಯಲ್ಲಿದ್ದು ನೋಡಿಕೊಳ್ಳುವವರಿಗೆ ನೈಜ ಬಿಲ್ಗಳ ಆಧಾರದ ಮೇಲಿನ ವೆಚ್ಚವನ್ನು ನೀಡಲಾಗುತ್ತೆ. 3,500 ಅಪಘಾತ ಅಥವಾ ಸಾವಿನ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಶುಲ್ಕವನ್ನು ನೀಡಲಾಗುತ್ತೆ. ಹಾಗೆ 21,000 ತಾತ್ಕಾಲಿಕ ಅಂಗವೈಕಲ್ಯ ಸಂದರ್ಭದಲ್ಲಿ 6 ವಾರದವರೆಗೆ ನೀಡುವಂತ ಪರಿಹಾರವಾಗಿರುತ್ತೆ. 3 ಮುಂಚೂಣಿ ಯುದ್ಧ ನೌಕೆ ಭಾರತೀಯ ಸೇನೆಗೆ ಸೇರ್ಪಡೆಯಾಗಿದೆ. 3 ಮುಂಚೂಣಿ ಯುದ್ಧ ನೌಕೆಗಳ್ಯಾವುದು? INS ಸೂರತ್, INS ನೀಲಗಿರಿ, INS ವಗಶಿರ. ಭಾರತೀಯ ನೌಕಾಪಡೆಯ ಸಾಮರ್ಥ್ಯವನ್ನ ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಲು ನೆರವಾಗಲಿರುವ 3 ಮುಂಚೂಣಿ ಯುದ್ಧ ನೌಕೆಗಳನ್ನ ದೇಶದ ಪ್ರಧಾನಮಂತ್ರಿಗಳು ಲೋಕಾರ್ಪಣೆ ಮಾಡಿದ್ದಾರೆ. ಮುಂಬೈನ ಡಾರ್ಕ್ ಯಾರ್ಡ್ನಲ್ಲಿ ಒಂದು ಸಮಾರಂಭವನ್ನ ಮಾಡಿ ಅಲ್ಲಿ INS ಸೂರತ್, ನೀಲಗಿರಿ ಮತ್ತು ವಗಶಿರ್ಗಳ ನೌಕೆಗಳನ್ನ ದೇಶಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಒನ್ ಲೈನರ್ಗಳು. BCCIನ ಹೊಸ ಕಾರ್ಯದರ್ಶಿಗಳಾಗಿ ದೇವಜಿತ್ ಸೈಕಿ ಅವರು ಆಯ್ಕೆಯಾಗಿದ್ದಾರೆ. ನೋಡಿ, ಒನ್ ಲೈನರ್ಗಳನ್ನು ನಾನು ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರತಿದಿನ ಪೋಸ್ಟ್ ಮಾಡ್ತೀನಿ. ಇದು ನಿಮಗೆ ರಿವಿಷನ್ ಪರ್ಪಸ್ಗೆ ಅನುಕೂಲ ಆಗುತ್ತೆ. ನಮ್ಮ ಪೇಯ್ಡ್ PDF ಏನಿರುತ್ತೆ ಅದರಲ್ಲೂ ಕೂಡ ಇದು ಇನ್ಕ್ಲೂಡ್ ಆಗಿರುತ್ತೆ ಈ ವರ್ಷದಿಂದ ಬರುವಂತಹ ಪೇಯ್ಡ್ ನೋಟ್ಸ್ಗಳಲ್ಲಿ. ಎಲ್ಲ ಹವಾಮಾನ ಸಂಪರ್ಕವನ್ನ ಖಚಿತಪಡಿಸಿಕೊಳ್ಳಲು ಎಮ್ಜೋರ್ಗ್ ಸುರಂಗ ಮಾರ್ಗವನ್ನ ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ? ಸೊ ಈಗ ತಾನೇ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ, ಜಮ್ಮು ಕಾಶ್ಮೀರ. ಭಾರತ ಇತ್ತೀಚೆಗೆ ಯಾವ ದೇಶದೊಂದಿಗೆ ಅಪರಾಧ ಮುಕ್ತ ಗಡಿ ಸಹಕಾರದ ಬಗ್ಗೆ ಚರ್ಚೆ ಮಾಡಿದೆ? ಬಾಂಗ್ಲಾದೇಶ. 2026ರಲ್ಲಿ ಕಾಮನ್ವೆಲ್ತ್ ದೇಶಗಳ ಸ್ಪೀಕರ್ಗಳು ಮತ್ತು ಅಧ್ಯಕ್ಷರ ಅಧಿಕಾರಿಗಳ ಸಮ್ಮೇಳನ, ಇದನ್ನು ಆಯೋಜನೆ ಮಾಡುವಂತಹ ದೇಶ ಭಾರತ ಆಗಿದೆ. ಭಾರತೀಯ ಪೊಲೀಸ್ ಪ್ರತಿಷ್ಠಾನದ ಹೊಸ ಅಧ್ಯಕ್ಷರಾಗಿ OP ಸಿಂಗ್ ಆಯ್ಕೆಯಾಗಿದ್ದಾರೆ. ಹಿಮಾಚಲ ಪ್ರದೇಶದ ಟ್ರಾನ್ಸ್ಕ್ರೀನ್ ಪ್ರದೇಶದ ಹಟ್ಟಿ ಬುಡಕಟ್ಟು ಜನಾಂಗದವರು ಆಚರಣೆ ಮಾಡುವ ವರ್ಷದ ಅತಿದೊಡ್ಡ ಉತ್ಸವ, ಇದನ್ನ ಬೋಡಾ ಉತ್ಸವ ಅಂತ ಕರೀತಾರೆ. 2024ರ ಅಮೆರಿಕದ ಪ್ರಸಿದ್ಧ ಟ್ರ್ಯಾಕ್ ಅಂಡ್ ಫೀಲ್ಡ್ ನಿಯತಕಾಲಿಕೆಯಿಂದ ವಿಶ್ವದ ಅತ್ಯುತ್ತಮ ಜಾವೆಲಿನ್ ಎಸೆತಗಾರ ಪುರಸ್ಕಾರವನ್ನ ನಮ್ಮ ದೇಶದ ನೀರಜ್ ಚೋಪ್ರಾ ಅವರು ಪಡ್ಕೊಂಡಿರ್ತಾರೆ. ಇತ್ತೀಚೆಗೆ ಇಂಡಿಯಾ ಕ್ಲೀನ್ ಟೆಕ್ ಉತ್ಪಾದನಾ ವೇದಿಕೆಯನ್ನ ಪಿಯೂಷ್ ಗೋಯಲ್ ಅವರು ಉದ್ಘಾಟನೆ ಮಾಡಿರ್ತಾರೆ. ಏರ್ ಇಂಡಿಯಾ 2025 ಫೆಬ್ರವರಿಯಲ್ಲಿ ನಮ್ಮ ಬೆಂಗಳೂರಿನ ಯಲಹಂಕದಲ್ಲಿ ನಡೆಯುತ್ತೆ. ಮಹಾಕುಂಭ ಪ್ರಯಾಗ್ರಾಜಲ್ಲಿ ಆಲ್ರೆಡಿ ಪ್ರಾರಂಭವಾಗಿದೆ, ಗೊತ್ತಿರ್ಬೇಕು ನಿಮಗಿದು. 14ನೇ ದಿನಾಂಕದ ನೋಡೋಣ. ಜನವರಿ 2025ರಲ್ಲಿ ಜೋರನ್ ವಿಲೋನೋವಿಕ್ ಯಾವ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ಕ್ರೊಯೇಷಿಯಾ ದೇಶದ ಅಧ್ಯಕ್ಷರಾಗಿ ಅವರು ಆಯ್ಕೆಯಾಗಿರ್ತಾರೆ. ನೆಕ್ಸ್ಟು ನೆಣ್ಣುತಿಬು ದ್ವೀಪ ಅನ್ನೋದು ಶ್ರೀಲಂಕಾದಲ್ಲಿ ಕಂಡುಬರುತ್ತೆ. ಖೋಖೋ ವಿಶ್ವಕಪ್ 2025ಕ್ಕೆ ನಮ್ಮ ಭಾರತದ ನವದೆಹಲಿಯಲ್ಲಿ ಒಂದು ಆತಿಥ್ಯವನ್ನ ವಹಿಸಿ ಈ ಬಾರಿ ನಡೆಸಲಾಗ್ತಾ ಇದೆ. ನೆಪ್ಚೂನ್ ಕ್ಷಿಪಣಿಯನ್ನ ಉಕ್ರೇನ್ ದೇಶ ಅಭಿವೃದ್ಧಿಪಡಿಸಿದೆ. ಫ್ಲೆಮಿಂಗೋ ಉತ್ಸವವನ್ನು ಆಂಧ್ರ ಪ್ರದೇಶದಲ್ಲಿ ಆಯೋಜನೆ ಮಾಡಲಾಗುತ್ತೆ. ಜೋಸೆಫ್ ಔನ್ ಅನ್ನೋರು ಲೆಬನಾನ್ ದೇಶದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಕಾಲ್ಪೆನ್ನಿ ಅನ್ನೋ ದ್ವೀಪ ಲಕ್ಷದ್ವೀಪದಲ್ಲಿ ಕಂಡುಬರುತ್ತೆ.
ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ನಿರೀಕ್ಷೆಗಳ ವರದಿ 2025 ವಿಶ್ವಸಂಸ್ಥೆ ಪ್ರಕಟ ಮಾಡಿದೆ. ಪರ್ತ್ ಅನ್ನೋ ಯೋಜನೆ ಪೊಲೀಸ್ ಸೇನಾ ನೇಮಕಾತಿ ತರಬೇತಿ ಮತ್ತು ಹುನಾರ್ ಅಂತ ಅದರ ಫುಲ್ ಫಾರ್ಮು, ಅದನ್ನ ಮಧ್ಯಪ್ರದೇಶ ಸರ್ಕಾರ ಜಾರಿಗೆ ತಂದಿದೆ. ಇಂದ್ರಾವತಿ ಅನ್ನೋ ರಾಷ್ಟ್ರೀಯ ಉದ್ಯಾನವನ ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರುತ್ತೆ. 15ನೇ ದಿನಾಂಕದ ಕ್ವಶನ್ಸ್ ನೋಡೋದಾದ್ರೆ, ನಾಗ್ MK2 ಟ್ಯಾಂಕ್ ವಿರೋಧಿ ಮಾರ್ಗದರ್ಶಿ ಕ್ಷಿಪಣಿ ರಾಜಸ್ಥಾನದಲ್ಲಿ ಇದನ್ನ ಟೆಸ್ಟ್ ಮಾಡಲಾಗಿದೆ. ಪೆರೇಡ್ ಮೈದಾನದಲ್ಲಿ 3 ದಿನಗಳ ಅಂತಾರಾಷ್ಟ್ರೀಯ ಗಾಳಿಪಟ ಮತ್ತು ಸಿಹಿ ಉತ್ಸವವನ್ನು ತೆಲಂಗಾಣದಲ್ಲಿ ಮಾಡಲಾಗಿದೆ. ಲೆಬನಾನ್ನ ಹೊಸ ಪ್ರಧಾನಿಯಾಗಿ ನವಾಫ್ ಸಲಾಂ ಅವರು ಆಯ್ಕೆಯಾಗಿರ್ತಾರೆ. ಚುನಾವಣಾ ವಿವಾದದ ನಡುವೆ ನಿಕೋಲಸ್ ಮುಡೋರೋ ಅವರನ್ನ ವೆನೆಜುವೆಲಾದ 3ನೇ ಅವಧಿಗೆ ಆಯ್ಕೆ ಮಾಡಲಾಗಿದೆ ಅಧ್ಯಕ್ಷರನ್ನಾಗಿ. ಕೇರಳದ ಕಪ್ಪಾಡ ಮತ್ತು ಚಾಲ್ ಎನ್ನುವ ಕಡಲ ತೀರಗಳು ಪ್ರತಿಷ್ಠಿತ ನೀಲಿ ಧ್ವಜ ಪ್ರಮಾಣೀಕರಣವನ್ನ ಪಡೆದುಕೊಂಡಿರ್ತವೆ. 85ನೇ ಅಖಿಲ ಭಾರತ ಅಧ್ಯಕ್ಷರ ಸಮ್ಮೇಳನವನ್ನ ಪಾಟ್ನಾದಲ್ಲಿ ನಡೆಸಲಾಗಿದೆ. ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನ ಜಾರಿಗೆ ತಂದ 34ನೇ ರಾಜ್ಯ ಒಡಿಸ್ಸಾವಾಗುತ್ತೆ. ದಕ್ಷತೆಯನ್ನ ಸುಧಾರಿಸಲು ಮತ್ತು ನಷ್ಟವನ್ನ ಕಡಿಮೆ ಮಾಡಲು ತನ್ನ 2 ವಿದ್ಯುತ್ ವಿತರಣಾ ಕಂಪನಿಗಳನ್ನ ಖಾಸಗೀಕರಣ ಮಾಡಿದಂತಹ ರಾಜ್ಯ ಉತ್ತರ ಪ್ರದೇಶವಾಗಿದೆ. ವಾಣಿಜ್ಯ ಸಚಿವರಾದ ಪಿಯೂಷ್ ಗೋಯಲ್ ಅವರು ನವದೆಹಲಿಯ ರಾಷ್ಟ್ರೀಯ ಅರಿಶಿನ ಮಂಡಳಿಯನ್ನ ವರ್ಚುವಲ್ ಮೋಡ್ನಲ್ಲಿ ಉದ್ಘಾಟನೆ ಮಾಡಿರ್ತಾರೆ. ಇನ್ನು ಗಾನ್ ಗೈ ಎನ್ನುವ 2025ರ ಉತ್ಸವವನ್ನ ಮಣಿಪುರದಲ್ಲಿ ಆಯೋಜನೆ ಮಾಡಲಾಗಿದೆ. ಹಾಗೆ ನಿಮಗೆ ಪೇಯ್ಡ್ ನೋಟ್ಸ್ಗಳು ಏನಾದ್ರು ಬೇಕು ಅಂತ ಹೇಳಿದ್ರೆ, ಕರೆಂಟ್ ಅಫೇರ್ಸ್ ಮಗದೊಂದಿಷ್ಟು ಇಂಪಾರ್ಟೆಂಟ್ ಆಗಿರೋ ಪೇಯ್ಡ್ ನೋಟ್ಸ್ಗಳ ಅವಶ್ಯಕತೆ ಇದ್ರೆ ಇಲ್ಲಿ ಕಾಣುವಂತ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಕೂಡ ಮಾಡ್ಬೋದು. ಇನ್ನು ಈ ದಿನದ ಕೊನೆ ಪ್ರಶ್ನೋತ್ತರಗಳು 16ನೇ ತಾರೀಕು. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ODIನಲ್ಲಿ ಅತಿ ಹೆಚ್ಚು ಸ್ಕೋರ್ ಗಳಿಸಿದಂತಹ ದೇಶ ಯಾವ ದೇಶದ ವಿರುದ್ಧ ಅತಿ ಹೆಚ್ಚು ಸ್ಕೋರ್ ಮಾಡ್ತು ಅಂದ್ರೆ ಮಹಿಳಾ ಕ್ರಿಕೆಟ್ ತಂಡ ಐರ್ಲೆಂಡ್ ತಂಡದ ವಿರುದ್ಧ ಅತಿ ಹೆಚ್ಚು ಸ್ಕೋರ್ಗಳನ್ನ ಗಳಿಸಿದೆ. 400ಕ್ಕಿಂತ ಹೆಚ್ಚು ರನ್ಗಳನ್ನು ಅವರು ಗಳಿಸಿರ್ತಾರೆ. ಇತ್ತೀಚೆಗೆ ನೌಕಾಪಡೆಗೆ ಸೇರ್ಪಡೆಗೊಂಡ NS ಉತ್ಕರ್ಷ್ ಅನ್ನೋದನ್ನ ನಿರ್ಮಾಣ ಮಾಡಿದಂತಹ ಸಂಸ್ಥೆ ಲಾರ್ಸೆನ್ ಮತ್ತು ಟೋಬ್ರೋ ಅಂತ. ಡಿಸೆಂಬರ್ 2024ರ ICC ಪುರುಷರ ಪ್ರಶಸ್ತಿಯನ್ನ ಪಡೆದುಕೊಂಡಂತವರು ಜಸ್ಪ್ರೀತ್ ಬುಮ್ರಾ. ಹಾಗೆ ಮಹಿಳಾ ಆಟಗಾರ್ತಿ ಯಾರು ಅಂದ್ರೆ ಅನ್ನಬೆಲ್ ಸದರ್ಲ್ಯಾಂಡ್ ಅಂತ. AFIನ ಹೊಸದಾಗಿ ರಚಿಸಲಾದ ಕ್ರೀಡಾಪಟುಗಳ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥವರು ಅಂಜು ಬಾಬಿ ಜಾರ್ಜ್. ಮೊದಲ ಖೋಖೋ ವಿಶ್ವಕಪ್ ನವದೆಹಲಿಯಲ್ಲಿ ನಡೀತಾ ಇದೆ. ಇನ್ನು ಹವಾಮಾನ ಇಲಾಖೆ 150 ವರ್ಷಗಳನ್ನ ಪೂರ್ಣಗೊಳಿಸಿದ ಸಂಭ್ರಮವನ್ನ ಆಚರಣೆ ಮಾಡೋದಕ್ಕೆ ಪ್ರಧಾನಿ ಮೋದಿ ಅವರು ಯಾವ ಒಂದು ಕಾರ್ಯಕ್ರಮವನ್ನ ಶುರು ಮಾಡಿದ್ದಾರೆ ಅಂದ್ರೆ ಮಿಷನ್ ಮೌಸಮ್ ಅಂತ. ಇನ್ನು ವೈಡ್ ಬ್ಯಾಂಡ್ ಸ್ಪೆಕ್ಟ್ರಮ್ ಸೆನ್ಸರ್ಸ್ ASIC ಚಿಪ್ ಅನ್ನು ಅಭಿವೃದ್ಧಿಪಡಿಸಲು CBOT IIT ಜಮ್ಮು ಮತ್ತು IIT ಮಂಡಿ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ. IPL ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಏನಿದೆ ಅದಕ್ಕೆ ಹೊಸ ನಾಯಕರನ್ನಾಗಿ ಶ್ರೇಯಸ್ ಅಯ್ಯರ್ ಅವ್ರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ನಾಗಾ ಟ್ಯಾಂಕ್ 2 ಟ್ಯಾಂಕ್ ವಿರೋಧಿ ಕ್ಷಿಪಣಿಯನ್ನ ನಮ್ಮ DRDO ಅಭಿವೃದ್ಧಿಪಡಿಸಿದ್ದಾರೆ. DRDO ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇದಿಷ್ಟು ಕಳೆದ 3-4 ದಿನಗಳಲ್ಲಿ ನಾವು ಕವರ್ ಮಾಡಬಹುದಾದಂತಹ ಇಂಪಾರ್ಟೆಂಟ್ ಆಗಿರುವ ರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳು. ಈ ಎಲ್ಲಾ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಇರುತ್ತೆ, ಅಲ್ಲಿಗೆ ಜಾಯ್ನ್ ಆಗಿ PDF ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಜೊತೆಗೆ ಇನ್ನಿತರ ಇಂಪಾರ್ಟೆಂಟ್ ಆಗಿರೋ ನೋಟ್ಸ್ಗಳನ್ನ ನೀವು ಟೆಲಿಗ್ರಾಮ್ ಅಲ್ಲಿ ಪಡ್ಕೋಬಹುದು. ಜೊತೆಗೆ ಪೇಯ್ಡ್ ನೋಟ್ಸ್ಗಳೇನಾದ್ರು ಬೇಕು ಅಂದ್ರೆ ವಾಟ್ಸ್ಆಪ್ ನಂಬರ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದಕ್ಕೆ ಮೆಸೇಜ್ ಕೂಡ ಮಾಡ್ಬೋದು. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದ.